ಲಕ್ಷ್ಮಕ್ಕ, ಏ ಲಕ್ಷ್ಮಕ್ಕ, ಅದೇನು ಮಾಡ್ತಿದ್ಯಾ ಒಳಗೆ ಸೇರ್ಕೊಂಡು? ಹುಸಿ ಬಾ ಹೊರಕ್ಕೆ. ಓ ಏನು ಸರೋಜಕ್ಕ, ನೀನು ನಮ್ಮನೆ ಕಡೆಗೆ ಏನಿದು ಅಪರೂಪಕ್ಕೆ ಬಂದಿದ್ಯಲ್ಲ? ನಾನು ಯಾವಾಗಲೂ ನಿಮ್ಮನೆ ಕಡೆಗೆ ಬರ್ತಿದ್ದೆ, ಏನು ಇವತ್ತು ನೀನೇ ನಮ್ಮನೆ ಕಡೆಗೆ ಬಂದುಬಿಟ್ಟಿದ್ಯಾ? ಏನು ಸಮಾಚಾರ ಸರೋಜಕ್ಕ? ಅದೇ ಮತ್ತೆ ಅಲ್ಲ ಲಕ್ಷ್ಮಕ್ಕ, ಒಂದಿನಾನು ಬಿಡ್ದಲೆ ದಿನ ನಮ್ಮ ಮಂತೆಗೆ ಬರ್ತಿದ್ದೆ, ಎಲ್ಲರೂ ಸೇರ್ಕೊಂಡು ಹೆಂಗೆ ಮಾತಾಡ್ತಿದ್ವಿ. ಅಲ್ಲ ಒಂದು ವಾರ ಆಯ್ತಲ್ಲ, ಏನು ನಿನ್ನ ಮನೆ ಕಡೆ ತಿರುಗಲೇ ಇಲ್ಲ. ಅದಕ್ಕೆ ನಮ್ಮ ಯಜಮಾನರು ಸಹ ಕೇಳ್ತಿದ್ರು, ಅಲ್ಲ ಲಕ್ಷ್ಮಕ್ಕ ದಿನ ಬರೋದಲ್ಲ, ಅದೇನಾಯ್ತು ಇಷ್ಟು ದಿನ ಆದರೂ ಮನೆ ಕಡೆಗೆ ಬಂದಿಲ್ಲ, ಹೋಗಿ ನೀನೇ ಒಂಚೂರು ವಿಚಾರಿಸ್ಕೊಂಬ ಅಂತ ಕೂಡ ಹೇಳಿದ್ರು. ಅದಕ್ಕೆ ಬಂದೆ. ಏನಾಯ್ತಕ್ಕ, ಏನು ಸಮಸ್ಯೆ ಗಿಮಸ್ಯೆಗೆ ಸಿಕ್ಕಾಕೊಂಡಿದೆ ಏನು ಕತೆ? ಒಂದು ವಾರ ಆಯಿತು ನಮ್ಮ ಮನೆ ಕಡೆಗೂ ಬರಲಿಲ್ಲ. ಅಷ್ಟೇ ಅಲ್ಲ, ಮೊನ್ನೆನೂ ನಿಂಗಿನೂ ಕೇಳಿದೆ, ಒಂದು ವಾರದಿಂದ ನೀನು ನೋಡೇ ಇಲ್ಲ ಅಂದ್ಲು. ಅಲ್ಲ ಏನು ಸಮಾಚಾರ, ಏನು ಮಾಡ್ತಾಯಿದ್ಯಾ ಮನೆಗೆ ಸೇರ್ಕೊಂಡು ಅಂತ? ಅದಕ್ಕೆ ಒತ್ತಾರನೇ ಎದ್ದು ಮನೆಗೆಲ್ಲ ಉಣ್ಣಕ್ಕೆ ಮಾಡಿಕ್ಕಿ ನಾನೇ ಬಂದೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನೋಡು. ಅಯ್ಯೋ ಅದೇನಿಲ್ಲ ಸರೋಜಕ್ಕ, ಅದು ಏನಾಯ್ತಂದ್ರೆ ನಿನಗೆ ಗೊತ್ತಲ್ಲ, ಈ ಒಂದು ವಾರದಿಂದ ನೋಡ್ತಾ ಇದ್ದೀವಿ ಅತ್ಲಾಗೆ ಆ ಟಿ ವಿನಾಗ ಬರೀ ಆ ಅಂಬಾನಿ ಅವನ ಮಗನ ಮದುವೆ ಸುದ್ದಿನೇಯ. ಈ ನನ್ನ ಮಕ್ಕಳು ಬೇರೆ ಮನೆಗೆ ಸೇರ್ಕೊಂಡಿದ್ವಾ, ನಾನು ನನ್ನ ಗಂಡ ಮಕ್ಕಳು ಬರೀ ಅದನ್ನೇ ನೋಡೋದಾಯ್ತು. ಅದೆಷ್ಟೊತ್ಗನ್ನ ಟಿ ವಿ ಹಾಕು, ಅದು ಯಾವ ಚಾನಲನ್ನು ಇಕ್ಕಕ್ಕ ಬರೀ ಅದೇ ಬತ್ತಿತ್ತು. ಅದನ್ನ ನೋಡ್ತಾ ನೋಡ್ತಾ ಟೈಮೇ ಹೋಗೋದು ಗೊತ್ತಾಗ್ತಿಲ್ಲ ನೋಡಿ, ಹೆಂಗೆ ಹೋಗ್ತಾ ಇತ್ತೆ ಅಂತೇನೆ ಟೈಮು. ಅದಕ್ಕೆ ಯಾತು ತಲೆಗೂ ಬರಲಿಲ್ಲ ಯಾರಿಗೂ ಹೋಗ್ಬೇಕು ಮಾತಾಡಬೇಕು ಅಂತ, ಅದನ್ನೇ ನೋಡ್ಕೊಂಡು ಕುಂತಿದ್ದೆ ನೋಡು. ಅದಕ್ಕೆ ಹಂಗೇನಿಲ್ಲ, ಎಲ್ಲ ಆರಾಮಾಗೇ ಐತೆ. ಆ ಮದುವೆ ನೋಡೋ ಸಂಭ್ರಮದಾಗೆ ಹೊರಗೆ ಬಂದಿಲ್ಲ ಅಷ್ಟೇ ಬಿಡು, ನೀನೇನು ತಲೆ ಕೆಡ್ಸ್ಕೋಬೇಡ. ಅಲ್ಲ ಲಕ್ಷ್ಮಕ್ಕ, ಅದು ಬಿಡು, ಊರು ತುಂಬ ಕೂಡ ಅದೇ ಸುದ್ದಿ. ಅಲ್ಲ ಆ ರೋಗ ನಿನಗೂ ಬಂತ ಏನು ಕತೆ? ಹಂಗಾರೆ ಅದನ್ನ ನೋಡ್ಕೊಂಡು ಕುಂತೀಯ? ಅಲ್ಲ ಬೇಜಾರಾಗಿದ್ರು ಆಗಲ್ವಾ? ಏನು ಕತೆ ನಿನಗೆ? ಅಯ್ಯೋ ರಾಮ, ನಾನು ಏನಾಯ್ತು ಏನು ಕತೆನೋ ನಮ್ಮ ಲಕ್ಷ್ಮಕ್ಕಂಗೆ ಅಂತ ಎದ್ನೋ ಬಿದ್ನೋ ಅಂತ ಓಡ ಬಂದೆ ಬೆಳಗ್ಗೆಯಿಂದ. ನೀನು ನೋಡಿದ್ರೆ ಸರಿಯೋತು. ಅಯ್ಯೋ ಅವ್ರ ಮದುವೆ ನೋಡ್ಕೊಂಡು ಕುಂತೀಯ ಅನ್ನು. ನಾವು ನೋಡಿದ್ವಿ ಅನ್ಕ, ಆದರೂ ಅದು ಇದು ಕೆಲಸ ಇರ್ತದಲ್ಲ, ಪೂರ್ತಿ ನೋಡೋಕ್ಕಾಗಲಿಲ್ಲ. ನೀನು ಬಿಡು, ನಿನ್ಗೇನು ಹೊಲ್ದಾಗಿಲ್ದಾಗ ಏನು ಅಷ್ಟು ಕೆಲಸ ಇರೋಕ್ಕಿಲ್ಲ, ಹಂಗಾಗಿ ಮನೆಯವರೆಲ್ಲ ಮಜಾ ಮಾಡ್ತಿದ್ದೀರ ಹಂಗಾರೆ ಅದನ್ನೇ ನೋಡ್ಕೊಂಡ. ಕೇಳ್ತಿಯಲ್ಲ ಮತ್ತೆ. ಅಯ್ಯೋ ರಾಮ, ಎಷ್ಟು ನೋಡಿದ್ರು ಮುಗಿತಾನೆ ಇಲ್ವಲ್ಲ. ಅಲ್ಲ ನಾವು ಮಾಡ್ತೀವಪ್ಪ ಮದುವೆಗಳನ್ನ, ಹಿಂಗಲ್ಲ ಒಂದಿನ 2 ದಿನಕ್ಕೆ ಸುಸ್ತೊಡ್ದು ಬಿಡ್ತೀವಿ. ಅಪ್ಪ ಬಂದವ್ರನ್ನೆಲ್ಲ ಹೆಂಗಪ್ಪ ಹೋಗೋವರೆಗೂ ನೋಡ್ಕೊಳ್ಳೋದು ಅಂತ. ಅವರು ಈ ದೇಶ ವಿದೇಶದಾಗಿರೋ ಶ್ರೀಮಂತರನ್ನೆಲ್ಲ ಕರ್ಸೋರಲ್ಲಕ್ಕ, ಅವ್ರನ್ನೆಲ್ಲ ಅದು ಹೆಂಗೆ ನೋಡ್ಕೊಂತಾರೋ ಯಪ್ಪ, ನನಗಂತೂ ಅದು ನೋಡೇ ಸಾಕಾಗೋದು ಬಿಡು. ಅದೇ ಮತ್ತೆ. ಅಲ್ಲಕ್ಕ, ನಾನು ನನ್ನ ಮಗಳು ಮದುವೆ ಮಾಡಿದ್ನಲ್ಲ ಹೋದ ವರ್ಷ, ಆವಾಗ ಬಂಗಾರ ಅಷ್ಟು ರೇಟ್ ಇದ್ದಿದ್ದು ನೋಡಿ ನಾನೇ ನನ್ನ ಮಗಳಿಗೆ ಹೋಗ್ಲಿ ಬಿಡಮ್ಮ, ಮುಂದೆ ಯಾವಾಗ ನಾ ಬಂಗಾರ ಕಮ್ಮಿ ಆದಾಗ, ಇಲ್ಲಾಂದರೆ ನಮ್ಮ ತವ ಜಾಸ್ತಿ ದುಡ್ಡಿದ್ದಾಗ ನಿನಗೆ ಬಂಗಾರ ಕೊಡಿಸ್ತೀನಿ ಅಂತ ಪಾಪ ಅವಳಿಗೆ ನೆಟ್ಟಿಗೆ ಒಡವೆ ಸಹ ಹಾಕಿರಲಿಲ್ಲ ಮದುವೆಗೆ. ಅಂಥದ್ರಾಗೆ ಇವ್ರು ಏನರಕ್ಕ ಯಪ್ಪ, ಅಲ್ಲ ಒಡವೆನಾಗೆ ಮದುವೆ ಮಾಡೋರಲ್ಲ, ಅದು ಬಂಗಾರನೂ ಅಲ್ಲಂತೆ, ಅದು ಎಂತೆಂಥದ್ದು ಡೈಮಂಡು, ಅದು ಎಲ್ಲೆಲ್ಲಿದ್ದನೋ ತಂದವ್ರಂತೆ. ಹೆಂಗಕ್ಕ ಸಾಧ್ಯ ಇದೆಲ್ಲ? ನಮ್ಮಂಥವ್ರು ತಿನ್ನೋ ಊಟಕ್ಕೂ ಗತಿ ಇಲ್ದಲೇ ಓಡಾಡ್ತಿರ್ತೀವಿ. ಇವ್ರು ನೋಡಿದ್ರೆ ಯಪ್ಪ ಯಪ್ಪ ಯಪ್ಪ, ಅದು ಎಲ್ಲಿ ಮಡ್ಗೋರು ಅಷ್ಟೊಂದು ದುಡ್ಡನ್ನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಬಂಗಾರ ಏನು ಕೇಳ್ತೀಯ, ಅವ್ರು ಹಾಕೋ ಬಟ್ಟೆ ಏನು ಕೇಳ್ತೀಯ? ಅಲ್ಲಕ್ಕ, ಒಂದೊಂದು ಬಟ್ಟೆ ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳ್ತಿದ್ರು ಟಿ ವಿನಾಗೆ, ಇದೆಲ್ಲ ನಿಜಾನೇನಾ? ಅಯ್ಯೋ ಕಣೆ ಸರೋಜಿ, ಅಪ್ಪ ಅವರು ಇವತ್ತು ಹಾಕಿದ ಬಟ್ಟೆ ನಾಳೆ ಹಾಕೋಕ್ಕಿಲ್ವಂತೆ ಗೊತ್ತಾ? ಅದು ಏನು ಮಾಡ್ತಾರೋ ಎಲ್ಲ ನಮ್ಗನ್ನ ತಂದು ಕೊಡಲ್ಲ, ನಾವು ಹೆಂಗೋ ಹಾಕೊಂಡು ಹತ್ತಾಗ ಬದುಕ್ತೀವಿ. ಅವರು ಹಂಗೆ ಅದು ಎಂತೆಂಥದ್ದು ಡಿಸೈನರ್ಸ್ ಅಂತೆ ಅವರೆಲ್ಲನ. ಅವರು ಬಟ್ಟೆ ಹೊಲಿಯೋಕ್ಕೇ ಅದೆಷ್ಟೋ ದುಡ್ಡು ತಗೊಂತಾರಂತೆ ಕಣೆ ಸರೋಜಿ, ಟಿ ವಿನಾಗ ಹೇಳ್ತಿದ್ರಲ್ಲ. ಅಯ್ಯೋ ಬೇಡ ಬಿಡು ಕತೆ. ಅಲ್ಲ ಅದು ಏನಪ್ಪ ಅಷ್ಟೊಂದು ದುಡ್ಡನ್ನ ಬಟ್ಟೆ ಹಾಕೊಂಡು ಏನು ಮಾಡ್ತಾರೋ ನಾಕಣೆ. ಎಲ್ಲ ರಿಸೆಪ್ಷನ್ಗಂತೂ ಬಂಗಾರದ ಬಟ್ಟೆ ಹಾಕೊಂಡಿತ್ತಂತೆ ಕಣೆ ಹುಡುಗಿ ಹೆಣ್ಣು. ರಾಮ, ನನಗೇನು ಗೊತ್ತಿಲ್ಲ ಅದು ಹೆಂಗೆ ಮಾಡ್ತಾರೋ, ಅದು ಎಲ್ಲಿಡ್ತಾರೋ ಆ ಬಟ್ಟೆನೆಲ್ಲ ತಗೊಂಡೋಗಿ ಅಂತ. ಏನೋ ಬಿಡು, ನನಗೂ ನಿನ್ನ ಕೈಲೆಲ್ಲ ಅವೆಲ್ಲ ಆಗಲ್ಲ. ಏನಿದ್ರು ಟಿ ವಿಗೆ ಏನು ತೋರಿಸ್ತಾರೋ ಅದು ನೋಡ್ಕೊಂಡು ಸಂತೋಷ ಪಡಬೇಕಷ್ಟೇ. ಅಯ್ಯೋ ರಾಮ. ಅದು ಸರಿ ಬಿಡು ಲಕ್ಷ್ಮಕ್ಕ, ನಾವೇನೋ ಅಯ್ಯೋ ದಿನಕ್ಕೊಂದು ಹೊತ್ತು ಊಟಕ್ಕೂ ಇಲ್ಲ ಹಬ್ಬದ ಟೈಮಲ್ಲಿ ಬಟ್ಟೆ ತಗೊಳಕ್ಕೂ ಜೀವನ ಪೂರ್ತಿ ದುಡಿತಿರ್ತೀವಿ. ಅವ್ರು ನೋಡಿದ್ರೆ ಏನು ಲೆಕ್ಕಕ್ಕಿಲ್ಲ ಅನ್ನೋ. ಸರಿ ಬಿಡು. ಅಯ್ಯೋ ರಾಮ, ಮಾಡ್ಕೊಳ್ಳಿ, ಏನೋ ದುಡ್ಡು ಐತೆ ಮಾಡ್ಕೊತಾರೆ. ನನಗೂ ನಿನ್ನ ಕೈಲೂ ಮಾಡೋಕ್ಕಾಗತ್ತೆ, ಹಂಗೆ ಮಕ್ಳು ಮದುವೆ ಅವ್ರ ಹತ್ರ ದುಡ್ಡು ಐತೆ, ಆರಾಮಾಗಿ ಮಾಡ್ಕೊತಾರೆ ಅಷ್ಟೇ ತಾನೇ. ಓಹೋ, ಏನು ಸರೋಜಕ್ಕ, ಏನು ಲಕ್ಷ್ಮಕ್ಕ, ಬೆಳಿಗ್ಗೆ ಏನು ಮಾತಾಡ್ಕೊಂಡು ನಿಂತಿದ್ದೀರಾ ಹಿಂಗೆ? ಅಯ್ಯೋ ಇನ್ನೇನಾಯ್ತು ಭಾಗ್ಯಕ್ಕ, ಊರು ತುಂಬ ದೇಶದ ತುಂಬ ವಿದೇಶದ ತುಂಬ ಒಂದೇ ಸುದ್ದಿ ಅಲ್ವೇ ನಡೀತಾ ಇರೋದು, ಅಂಬಾನಿ ಮಗನ ಮದುವೆ. ನಾವು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ನಿಂತಿದ್ವಿ ನೋಡು, ನೀನು ಹಂಗೆ ಬಂದಿದ್ಯಾ. ಓಹೋಹೋ, ನೀವು ಅದನ್ನೇ ಮಾತಾಡ್ತಿದ್ದೀರನ್ನಿ. ಅಲ್ಲ ನಮ್ಮ ಮನೆಯಿಂದ ನಿಮ್ಮ ಮನೆ ಗಂಟ ಬರೋವರೆಗೂ ದಾರಿ ತುಂಬ ಉದ್ದಕ್ಕೂ ಜನ ನೋಡ್ತಾ ಇದ್ದೀನಿ, ಎಲ್ಲರೂ ಬಾಯಲ್ಲೂ ಬರೀ ಅಂಬಾನಿ ಮದುವೆ ಇದೇ ಆಯಿತು ಅಂತ ಮಾತಾಡ್ಕೊಂತಿದ್ರು. ಅಯ್ಯೋ ರಾಮ, ನೋಡು ದೇಶ ತುಂಬ ಯಾರಿಗೂ ಬೇರೆ ಸುದ್ದಿನೇ ಇಲ್ದಂಗೆ ಆಗೈತೆ, ಅಂಬಾನಿ ಮಗನ ಮದುವೆದೇ ಸುದ್ದಿ ಅಕ್ಕ. ಭಾಗ್ಯಕ್ಕ, ಅದೇ ಮತ್ತೆ. ಅಯ್ಯೋ ನಾವು ಅದನ್ನೇ ಮಾತಾಡ್ಕೊಂಡು ನಿಂತಿದ್ವಿ. ಅದು ಲಕ್ಷ್ಮಕ್ಕ ಬೇರೆ ನಮ್ಮ ಮನೆ ಕಡೆಗೆ ಬಂದೇ ಇಲ್ಲ, ಒಂದು ವಾರ ಆಗಿತ್ತು. ನಾನು ಅದಕ್ಕೆ ಏನಾಯ್ತಪ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಲಕ್ಷ್ಮಕ್ಕ ನೋಡಿದ್ರೆ ವಾರದಿಂದ ಮದುವೆ ನೋಡ್ಕೊಂಡು ಕುಂತಿದ್ದೀನಿ ಅಂತ. ನನಗೆ ನಗು ತಡೆಯೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಅದನ್ನೇ ಮಾತಾಡ್ಕೊಂಡು ನಿಂತಿದ್ವಿ ಅಷ್ಟೇ.
ಅದೇನಕ್ಕ. ಅಲ್ಲಕ್ಕ, ನಾನು ನೋಡ್ದೆ ಬಿಡು ಮದುವೆ ಅದಿರ್ಲಿ, ಅವರು ಅಷ್ಟೊಂದು ಅದ್ದೂರಿಯಾಗಿ ಹಂಗೆಲ್ಲ ಮಾಡೋರಲ್ಲ, ಇನ್ನು ನಮ್ಮನ್ನು ಸಹ ಮದುವೆ ಕರಿಬೋದಿತ್ತಲ್ಲ. ಏನು ಅವ್ರದ್ದೇನು ಗಂಟೋಗದ ಅಲ್ಲ? ನಿಮಗೆ ಗೊತ್ತಾ, ಅವ್ರ ಹತ್ರ ಲಕ್ಷಾನ್ ಕೋಟಿ ಐತಂತೆ, ಅದ್ರಾಗೆ ಬರೀ 0.5% ಮಾತ್ರ ಖರ್ಚು ಮಾಡೋರೆ ಅಂತ ಹೇಳ್ತಿದ್ರು ಟಿವಿನಾಗೆ. ಅಂದರೆ ಏನು 1% ಖರ್ಚು ಮಾಡಿದ್ರು ನಮ್ಮನ್ನೆಲ್ಲ ಕರಿಬೋದಿತ್ತೇನೋ. ನಮ್ಮನ್ನು ಕರೆದಿದ್ರೆ ಹಂಗೆ ನಾವೇನು ಎಲ್ಲೋ ಒಂದು ಮೂಲೆಗೆ ಇದ್ದು ನೋಡ್ಕೊಂಡು ಬರ್ತಿದ್ವಿ ಅನ್ಕ. ಏನೋ ಅಟ್ಲೀಸ್ಟು ಆ ಮದುವೆ ನೋಡಿದ್ದು ಸಂಭ್ರಮನಾರು ಇರ್ತಿತ್ತು ಅಲ್ವಾ? ಏನಂತೀಯ ಲಕ್ಷ್ಮಕ್ಕ, ನೀನೇನಂತೀಯ ಸರೋಜಕ್ಕ? ಏನ್ ಬಗ್ಗೆ ಒಂದೇ ಸಲ ಹಿಂಗಂದ್ಬಿಟ್ಟೆ ಅಲ್ಲ. ಅವ್ರ ಮದುವೆಗೆ ನಾನು ನಿನ್ನ ಊರವ್ರನ್ನೆಲ್ಲ ಕರೆಯೋಕ್ಕಾಗುತ್ತಾ? ಇದೊಳೆ ಸರಿಯಾಗಿ ಹೇಳ್ದೆ ನೋಡಿ ನೀನು. ಅದೇ ಮತ್ತೆ, ಅಲ್ಲ ಭಾಗ್ಯಕ್ಕ, ನಾವೇನು ಅವ್ರು ಬಂದುನೋ ಬಳಗನ ನಮ್ಮನ್ನೆಲ್ಲ ಕರೆಯೋಕೆ? ನೀನೊಳ್ಳೆ ಸರಿಯಾಗಿ ಹೇಳ್ತಿದ್ಯಾ ನೋಡು. ಸುಮ್ಮನಿರಕ್ಕ ನೀವು. ಏನು ಮತ್ತೆ ಈ ಬಾಲಿವುಡ್ ಆ್ಯಕ್ಟ್ರಸ್ಗಳೆಲ್ಲ ಹೋಗೋರಲ್ಲ, ಅವ್ರೇನು ಅವ್ರಿಗೆ ಬಂದುನೋ ಬಳಗನ ಹಿಂಗೆ ಎಲ್ಲ ಪರಿಚಯ ಆಗಿರ್ತಾರೆ, ದೊಡ್ಡ ಮನ್ ತಂದಾರಲ್ಲ ಕರೆದಿರ್ತಾರೆ, ಇವರು ಕುಣ್ಕೊಂಡು ಹೋಗಿರ್ತಾರೆ ಶ್ರೀಮಂತರ ಮದುವೆ, ಹಂಗೆ ಹೊಸಿಗೆ ಹೋಗಿ ಬಂದ್ಬಿಡೋಣ ಅಂತ ಅಷ್ಟೇ. ಅದೇ ಸ್ವಂತನಾಗೆ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ರೆ ನಮ್ಮ ದೇಶದಾಗೆ ನಾವು ಹಂಗೆ ಯಾರ್ಯಾರಿಗೆ ಆಗ್ತಿತ್ತು ಅವರೆಲ್ಲ ಹೋಗಿ ಬರ್ತಿದ್ವಪ್ಪ, ಅಷ್ಟೇ ತಾನೇ. ಅವ್ರಿಗೇನು ಖರ್ಚೇನು ಆಗ್ತಿರ್ಲಿಲ್ಲ ಕಣಕ್ಕ. ಅದೇ ಖರ್ಚಿನಾಗ ಇನ್ನೊಂದು ಸ್ವಲ್ಪ ಕೋಟಿ ಸಾವಿರ ಎಷ್ಟು ಹಾಕ್ಬಿಟ್ಟಿದ್ರೆ ಆಗೋಗಿರೋದು ಅಷ್ಟೇ. ಮತ್ತೆ ನಮ್ಮನ್ನು ಕರೆದಿದ್ರೆ ನಾವು ಅಂತ ಮದುವೆ ನೋಡ್ಕೊಂಡು ಬರ್ತಿದ್ವಿ. ಜೀವನದಾಗ ಅಂತ ಮದುವೆ ನೋಡೋಕ್ಕಾಗ್ತದ? ಟಿವಿನಾಗ ನೋಡ್ತಿರೋದೇ ನಮ್ಮ ಪುಣ್ಯ. ಇನ್ನು ಹೆಂಗೋ ಹೊತ್ತಾಗ ಅವ್ರು ಕರೆದಿದ್ರೆ ಹೋಗತ್ತಾಗ ಅಲ್ಲೇ ನೋಡ್ಕೊಂಡು ಬರ್ಬೋದಾಗಿತ್ತು. ಹಂಗೆ ಹೇಳ್ದೆ ನಾನು. ಅಲ್ಲ ಬಾಗಿ, ಕನ್ಸು ಕಾಣೋಕ್ಕೂ ಒಂದು ಇತಿಮಿತಿ ಇರ್ಬೇಕು ತಾನೇ. ಅದು ಹೆಂಗಂಗೆ ಕನ್ಸು ಕಾಣ್ತೀಯ? ಅಂಬಾನಿ ಮದುವೆಗೆಲ್ಲ ನಮ್ಮನ್ನು ಕರಿಬೇಕು ಅಂತ. ಅಯ್ಯೋ ರಾಮ, ನಮ್ಮಂಥವ್ರೊಬ್ರು ಇರ್ತೀವಿ ಅಂತಲೇ ಆ ವಯ್ಯಂಗೆ ಗೊತ್ತಾಯ್ತೋ ಇಲ್ಲೋ. ಅದನ್ನು ನೋಡಿದ್ರೆ, ಅದು ಬಿಟ್ಟು ನೋಡಿದ್ರೆ ನೀನು ಮದುವೆ ಕರೆದಿಲ್ಲ ಅಂತ ಮಾತಾಡ್ತೀವಿ ಹೇಳಿ ನಿಂತ್ಕ. ಅಲ್ಲ ಲಕ್ಷ್ಮಕ್ಕ, ಭಾಗ್ಯ ಹೇಳ್ತಿರೋದ್ರಾಗೂ ನಿಜ ಐತೆ ಅಲ್ವಾ? ಆ ಅಪ್ಪಂಗೆ ಏನು ಖರ್ಚಾಗ್ತಿತ್ತು ಅಂತ ಎಕ್ಸ್ಟ್ರಾ ಏನು ಖರ್ಚಾಗ್ತಿರ್ಲಿಲ್ಲ. ಅವರು ಎಷ್ಟು ಕೋಟಿ ಆಸ್ತಿ ಮಾಡೋರಂದರೆ ಇನ್ನೂ ಒಂದು 900 ವರ್ಷಗಳ ಕಾಲ ಮಕ್ಕಳು ಮೊಮ್ಮಕ್ಕಳು ಕುತ್ಕೊಂಡು ತಿಂದರು ಮುಗಿಯಲ್ವಂತಕ ಆಸ್ತಿ ಅಂಥದ್ರಾಗೆ ಏನು ಅದು ಆ 900,000 ವರ್ಷದಾಗೆ 1 ವರ್ಷ ಕಮ್ಮಿ ಆಗಿದ್ರೆ ಏನಾಗಿರೋದು? ನಾವು ಎಲ್ಲ ಮದುವೆಗೆ ನೋಡ್ಕೊಬತ್ತಿದ್ವಲ್ವ? ಭಾಗ್ಯ ಹೇಳೋದ್ರಾಗೂ ಒಂದು ನಿಜ ಐತೆ ಬಿಡು. ಅದೇ ಮತ್ತೆ, ಅಲ್ಲಕ್ಕ ಬಿಡಕ್ಕ, ನಮಗಂತೂ ಜೀವನದಾಗೆ ಅಂತ ಮದುವೆ ನೋಡೋಕ್ಕಾಗಲ್ಲ. ನನಗೆ ಆ ಟಿವಿನಾಗ ನೋಡ್ತಿದ್ರೇ ಯಾವ ಜನ್ಮದ ಪುಣ್ಯ ಮಾಡಿದ್ನಪ್ಪ ಈ ಮದುವೆ ನೋಡೋಕ್ಕೆ ಅಂತ ಅನ್ಕೊಂತಿದ್ದೆ. ಅಲ್ಲಕ್ಕ, ಎಷ್ಟಕ್ಕ ಖರ್ಚು ಮಾಡ್ತಾರೆ. ಅಯ್ಯೋ ಅವ್ರ ಊಟದ ಮೆನು ಏನನ್ನ ನೋಡಿದ್ರೇನಕ್ಕ ನೀವು? ಯಾವುದೋ ಒಂದು ವಿಡಿಯೋದಾಗ ಅದನ್ನೂ ತೋರಿಸ್ತಾ ಇದ್ರು. ಅಲ್ಲ, ತರ ದೇಶ ವಿದೇಶದ ಊಟನೆಲ್ಲ ಹಾಕಿಸ್ತಾವ್ರಂತೆ. ಅಲ್ಲ, ಅವ್ರೇನು ಅದನ್ನೆಲ್ಲ ತಿಂತಾರೋ ಕೊನೆಗೆ ಎಲ್ಗಂತ ಚೆಲ್ತಾರೋ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಥರದ ಊಟ ಮಾಡಿಸಿದ್ರು ಗೊತ್ತೇನಕ್ಕ. ಅದು ಒಂದೊಂದು ಟೇಸ್ಟ್ ಮಾಡಿದ್ರೂ ಎಲ್ಲ ಟೇಸ್ಟ್ ಮಾಡೋಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗೈತೆ ಕತೆಗಳು. ಬಿಡು, ನಮ್ಮ ನಿಮ್ಮ ಕೈಲೆಲ್ಲ ಆಗಲ್ಲ ಇದೆಲ್ಲ. ಅದೇ ಬಿಡು. ಅಲ್ಲ ಕಣೆ, ಇವರು ಮದುವೆ ಮಾಡೋದು ಹಾಳಾಗಿ ಹೋಗ್ಲಿ, ಒಂದು 3-4 ದಿನ ಅದು ಯಾತ ಸಂಗೀತ, ಮೆಹಂದಿ, ರಿಸೆಪ್ಷನ್ನು, ಮದುವೆ ಎಲ್ಲ ಮಾಡ್ತಾರೆ. ಅದಿದ್ಲಿ ಹೋದ್ರೋಗ್ಲಿ, ಏನೋ ಶ್ರೀಮಂತು ಮಾಡ್ತಾರೆ ಅನ್ಕೊಳ್ಳೋಣ. ಅಲ್ಲ ಕಣೆ, ಅದೆಂಥದ್ದು ಪ್ರೀ ವೆಡ್ಡಿಂಗ್ ಅಂತಲೇ ಅದೇ ಇವಾಗೆಲ್ಲ ನಮ್ಮ ಊರ ಕಡೆನೇ ಎಲ್ಲ ಮಾಡ್ಸೋಕ್ಕೆ ಶುರು ಮಾಡ್ಕೊಂಡವ್ರಲ್ಲ ಅದೇ. ಅದನ್ನೇ ಒಂದು 50 ಸಲ ಮಾಡ್ತಾರಲ್ಲ ಇವರು. ಇನ್ನು ಯಾರೋ ಇನ್ನೊಂದು ನ್ಯೂಸಲ್ಲಿ ಹೇಳ್ತಿದ್ರು, ಈ ಎಲ್ಲ ಮದುವೆ ಮುಗಿದ್ಮೇಲೆ ಲಂಡನ್ಗೇನೋ ಹೋಗ್ತಾರಂತೆ. ಅದು ಎಂಥದೋ ಪೋಸ್ಟ್ ವೆಡ್ಡಿಂಗ್ ಅಂತೆ. ಪ್ರೀ ವೆಡ್ಡಿಂಗ್ ಯಾರು ಇವಾಗ ಹೆಂಗೆ ನೋಡ್ತೀನಿ ಆಗಲಿ, ಪೋಸ್ಟ್ ವೆಡ್ಡಿಂಗ್ ಎಲ್ಲ ನನಗೆ ಗೊತ್ತಿಲ್ಲ ಕಣವ. ಅಲ್ಲ, ಅದು ಏನು ಖರ್ಚು ಮಾಡ್ತಾರ್ತಾ ಆಯ್ತಾ ಪ್ರೀ ವೆಡ್ಡಿಂಗ್ಗೆ ಅದು ಎಷ್ಟು ಸಲ ಮಾಡಿಸಿದ್ರು ರೀ. ಅಲ್ಲೆಲ್ಲೋ ಒಂದ್ಸಲ ಮನೆಗೆ ಮಾಡ್ತಾರಂತೆ, ಒಂದ್ಸಲ ಎಲ್ಲಾರನ್ನೂ ಕರ್ಸಿ ಮಾಡ್ತಾರಂತೆ, ಒಂದ್ಸಲ ಅದೆಂಥದ್ದು ಅಡುಗನಾಗೆಲ್ಲ ಹೋಗಿ ಮಾಡಾರಂತೆ. ಅಲ್ಲ, ನಮ್ಮ ಕಡೆ ಸದ್ಯಕ್ಕೆ ಮದುವೆ ಮಾಡಿ ಮುಗಿಸಿದ್ರೆ ಸಾಕಾಗ್ತೈತಪ್ಪ ಅಂತ ತಲೆ ಕೆಡ್ಸ್ಕೊಂಡು ಕುಂತಿರ್ತೀವಿ. ಇವರು ಮದುವೆ ಮುಂಚೆ ಒಂದಷ್ಟು ಪ್ರೋಗ್ರಾಮ್ಗಳು, ಮದುವೆ ಆದಮೇಲೆ ಒಂದಷ್ಟು ಕಾರ್ಯಕ್ರಮಗಳು, ಏನೋ ಇವರೆಲ್ಲ. ಅಲ್ಲ, ನಿಜವಾಗ್ಲೂ ಅಂದರೆ ಇರೋ ದುಡ್ಡು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ದಲೇ ಹಿಂಗೆಲ್ಲ ಮಾಡ್ತಾರೋ ಏನೋ ನನಗೆ ಗೊತ್ತಾಗ್ತಿಲ್ಲ ಕಣ್ರಿ. ಅದೇ ಲಕ್ಷ್ಮಕ್ಕ, ಅದೆಲ್ಲ ಪ್ರೆಸ್ಟೀಜ್ ಪ್ರಶ್ನೆ ಅಕ್ಕ. ಅವ್ರಿಗೆಲ್ಲನ ಹಂಗೆಲ್ಲ ಮಾಡಲಿಲ್ಲ ಅಂದರೆ ಅವ್ರಿಗೆ ಎಷ್ಟು ಕೋಟಿ ಇದ್ರು ಏನು ಬಂತು ಹೇಳು ನೀನೇ ನೋಡೋಣ. ಅದಕ್ಕೆ ಪ್ರೆಸ್ಟೀಜ್ ಮೇಂಟೈನ್ ಮಾಡೋಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ ಅಷ್ಟೇ. ಅಯ್ಯೋ ಬಿಡು, ಹೆಂಗೋ ನೋಡ್ತಾ ಇದ್ದೀವಲ್ಲ ನಾವು ಏನೇನು ಮಾಡ್ತಾವ್ರೆ ಅಂತ. ಸದ್ಯಕ್ಕೆ ನೋಡೋಕ್ಕನ್ನ ಫ್ರೀಯಾಗಿ ತೋರಿಸ್ತಾವ್ರೆ ಟಿವಿನಾಗೆ. ಮತ್ತು ಅದಕ್ಕೂ ದುಡ್ಡು ಅಂದರೆ ಇನ್ನೇನು ಮಾಡೋದು? ಈಗಲೇ ನಿನಗೆ ಗೊತ್ತಾ, ನಾವೆಲ್ಲ ಅದೇ ಜಿಯೋ ಫೋನ್ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಅವ್ರದ್ದೇ. ಈಗಲೇ ಈ ಮದುವೆ ಮಾಡ್ತಿರೋದಕ್ಕೆ ರೀಚಾರ್ಜ್ಗಳು ಇವು ಬೇಡ ಕೇಳ್ತೀಯಲ್ಲ ನೀನು. ನನ್ನ ಮಗ ಮೊನ್ನೆ ಇನ್ನೂ ಹೇಳ್ತಿದ್ದ, 800-900 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ತೀನಿ ಕಣಮ್ಮ ಅಂತ. ಅಷ್ಟು ರೈಸ್ ಮಾಡೋರೆ. ಇನ್ನು ಸದ್ಯಕ್ಕೆ ಟಿವಿಗನ್ನ ಬಿಡ್ತಾವ್ರೆ ಅವ್ರ ಮದುವೆದು. ಅದಕ್ಕೂ ದುಡ್ಡು ಅಂತಿದ್ರೇನೋ, ಇಲ್ಲ ಅಂದಿದ್ರೆ ಹೆಂಗೂ ಜನ ದುಡ್ಡು ಕೊಟ್ಟು ನೋಡ್ತಾರೆ ಅಂತ ಗೊತ್ತಲ್ಲ. ಸದ್ಯ ಅದಕ್ಕೆಲ್ಲೂ ದುಡ್ಡು ಮಾಡಿಲ್ಲ, ಅದಕ್ಕೆ ಖುಷಿ ಪಡ್ಬೇಕಷ್ಟೇ ನೋಡು. ಏನೋ ಭಾಗ್ಯಕ್ಕ, ನಾವಿಂಗೆ ಸುಮ್ಮನೆ ನಿಂತು ಮಾತಾಡ್ಕೋಬೋದಷ್ಟೇ. ನಮ್ಮ ಕೈಲೇನು ಎಲ್ಗೂ ಹೋಗೋಕ್ಕಾಗಲ್ಲ. ಇಲ್ಲೇ ಹಳ್ಳಿನಾಗೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಹೊಲದಾಗ ಒಂಚೂರು ಕೆಲಸ ಮಾಡ್ಕೊಂಡು ಇರ್ಬೋದು ನೋಡ್ರಿ. ಅಷ್ಟೇ ಅಂತೀರಲ್ಲ, ಇನ್ನೇನಂತೀರ ಹೇಳ್ರಿ ನೀವು? ಇನ್ನೇನಾಯ್ತು ಸರೋಜಿ, ಅಷ್ಟೇ ತಾನೇ. ಯಾತೋ ಟಿವಿಗೆ ಒಂದಿಷ್ಟು ಹಾಕ್ತಾರೆ ನೋಡೋದು, ನಾಳೆ ಇದ್ದ ಇನ್ನೊಂದು ವಾರ ಹಂಗೆ ಹಾಕ್ತಾರೆ, ಆಮೇಲೆ ಅವ್ರಿಗೂ ಸುಮ್ಕ ಹಾಕ್ತಾರೆ. ನಾಳೆ ಇದ್ದ ನಮ್ದು ಅದೇ ಹೊಲ್ದ ಕೆಲಸ, ಅದೇ ಬುತ್ತಿ ಹೊತ್ಕೊಂಡು ಹೋಗೋದು, ಅದೇ ಊರು, ಅಷ್ಟೇ ತಾನೇ. ಇನ್ನೇನು ಮಾಡೋಕ್ಕಾಗುತ್ತೆ?
ಹಾಂ ಸರಿ ಸರಿ ಸರೋಜಕ್ಕ, ಸರಿ ಭಾಗ್ಯಕ್ಕ, ಬರ್ತೀನಿ ನಾನು ಒಲೆ ಮೇಲೆ ಹಾಲಿಗೆ ಬಂದಿದ್ದೆ, ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಹಾಲು ಏನಾದರೂ ಏನು ಕತೆನೋ, ನನ್ನ ಗಂಡ ಏನನ್ನ ಹಾಲಿಗೆ ಬರೋದು ನೋಡಿದ್ರೆ ಅಷ್ಟೇ, ನೀನೇನೇ ಮದುವೆ ನೋಡ್ಕೊಂಡು ಅವ್ರಂಗೆ ಶ್ರೀಮಂತರಂಗೆ ಹಾಲೆಲ್ಲ ಉಗಿಸಿ ಎಲ್ಲ ಚೆಲ್ಲಿ ವೇಸ್ಟ್ ಮಾಡಬೇಕು ಅಂತಿದ್ಯಾ ಅಂತ ಶುರು ಮಾಡ್ಕೊತಾರೆ. ಸರಿ ಸರಿ ನಾನು ಬರ್ತೀನಿ, ನೀವು ಹೊರಡ್ರಿ, ನಿಮ್ಮ ಮನೆಗೂ ಕಾಯ್ತಿರ್ತಾರೆ. ಸರಿನಾ, ಬರ್ತೀನಿ ಹಂಗಾರೆ. ಹ್ಞೂ ಸರಿ ಅಕ್ಕ, ನಾನು ಹೊರಟೆ. ಹ್ಞೂ ಸರಿ ಆಯ್ತಮ್ಮ, ನಾನು ಬರ್ತೀನಿ ಹಂಗಾದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಹಳ್ಳಿ ಜನರ ಬಾಯಲ್ಲಿ ಅಂಬಾನಿ ಮಗನ ಮದುವೆ ಕತೆ ಅಂತಲೇ ಹೇಳ್ಬೋದು. ನೀವು ಕೂಡ ಟಿವಿಲಿ ನೋಡಿರ್ತೀರ ಅಲ್ವಾ, ಮಗನ ಮದುವೆ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ಅವ್ರ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.